ನಮಸ್ಕಾರ ಸ್ನೇಹಿತರೆ, ನಮ್ಮ ಶಿಕ್ಷಣಾತ್ಮಕ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಇಂಡಿಯನ್ ರೈಲ್ವೇಸ್ ಪರಿಚಯಿಸುತ್ತಿರುವ ಅತ್ಯಂತ ಮಹತ್ವದ ಹೊಸ ಯೋಜನೆಯಾದ ವಂದೇ ಭಾರತ್ ಸ್ಲೀಪರ್ ಎಕ್ಸ್‌ಪ್ರೆಸ್ ಕುರಿತು ಸಂಪೂರ್ಣ ಹಾಗೂ ತಥ್ಯಾಧಾರಿತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ರೈಲ್ವೆ ಪ್ರಯಾಣಿಕರ ಅನುಭವವನ್ನು ಸುಧಾರಿಸಲು ಹಲವು ತಂತ್ರಜ್ಞಾನ ಆಧಾರಿತ ಬದಲಾವಣೆಗಳನ್ನು ಮಾಡುತ್ತಾ ಬಂದಿದೆ. ಅದೇ ಸಾಲಿನಲ್ಲಿ ಈ ಹೊಸ ವಂದೇ ಭಾರತ್ ಸ್ಲೀಪರ್ ಎಕ್ಸ್‌ಪ್ರೆಸ್ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಇಂಡಿಯನ್ ರೈಲ್ವೇಸ್ ತನ್ನ ದೀರ್ಘಕಾಲದ ಗುರಿಯಾದ ಆರ್ಎಸಿ ಮತ್ತು ವೇಟಿಂಗ್ ಲಿಸ್ಟ್ ಇಲ್ಲದ ಪ್ರಯಾಣ ವ್ಯವಸ್ಥೆಯನ್ನು ಇದೀಗ ಜಾರಿಗೆ ತರಲು ಮುಂದಾಗಿದೆ. ಸಾಮಾನ್ಯವಾಗಿ ನಾವು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಆರ್ಎಸಿ ಅಥವಾ ವೇಟಿಂಗ್ ಲಿಸ್ಟ್ ಸಮಸ್ಯೆಯನ್ನು ಎದುರಿಸುತ್ತೇವೆ. ಇದರಿಂದ ಪ್ರಯಾಣದ ಸಮಯದಲ್ಲಿ ತೊಂದರೆ, ಅಸೌಕರ್ಯ ಮತ್ತು ಸುರಕ್ಷತೆಯ ಸಮಸ್ಯೆಗಳು ಉಂಟಾಗುತ್ತವೆ. ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಮೊದಲ ಹಂತದಲ್ಲಿ ಈ ಹೊಸ ವ್ಯವಸ್ಥೆಯನ್ನು ವಂದೇ ಭಾರತ್ ಸ್ಲೀಪರ್ ಎಕ್ಸ್‌ಪ್ರೆಸ್ ರೈಲುಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಲಭ್ಯವಿರುವ ಮಾಹಿತಿಯ ಪ್ರಕಾರ ಈ ರೈಲು 2026ರ ಜನವರಿ 17ರಿಂದ ಸಂಚಾರ ಆರಂಭ ಮಾಡುವ ನಿರೀಕ್ಷೆಯಿದೆ. ಈ ರೈಲಿನಲ್ಲಿ ಥರ್ಡ್ ಎಸಿ, ಸೆಕೆಂಡ್ ಎಸಿ ಮತ್ತು ಫಸ್ಟ್ ಎಸಿ ಸೌಲಭ್ಯಗಳು ಲಭ್ಯವಿರುತ್ತವೆ. ಅಂದರೆ ಇದು ಸಂಪೂರ್ಣವಾಗಿ ಏರ್ ಕಂಡೀಷನ್ ಸ್ಲೀಪರ್ ರೈಲಾಗಿದ್ದು, ದೀರ್ಘ ದೂರ ಪ್ರಯಾಣ ಮಾಡುವ ಪ್ರಯಾಣಿಕರನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ. ಈ ರೈಲಿನ ಉದ್ಘಾಟನೆಯನ್ನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ನೆರವೇರಿಸುವ ಸಾಧ್ಯತೆಯಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಮೊದಲ ವಂದೇ ಭಾರತ್ ಸ್ಲೀಪರ್ ಎಕ್ಸ್‌ಪ್ರೆಸ್ ರೈಲು ಕೋಲ್ಕತಾ ಕಾಮಾಖ್ಯ ರೂಟ್ನಲ್ಲಿ ಸಂಚರಿಸಲಿದೆ. ಈ ರೂಟ್ ಈಗಾಗಲೇ ಫೈನಲೈಸ್ಡ್ ಆಗಿದೆ ಎಂದು ತಿಳಿದುಬಂದಿದೆ. ಈ ಮಾರ್ಗವು ಪೂರ್ವ ಭಾರತ ಮತ್ತು ಈಶಾನ್ಯ ಭಾರತವನ್ನು ಸಂಪರ್ಕಿಸುವ ಪ್ರಮುಖ ರೈಲು ಮಾರ್ಗವಾಗಿದ್ದು, ಈ ಭಾಗದ ಪ್ರಯಾಣಿಕರಿಗೆ ಇದು ಬಹಳ ಉಪಯುಕ್ತವಾಗಲಿದೆ. ಈ ರೈಲಿನಲ್ಲಿ ಜಾರಿಗೆ ಬರಲಿರುವ ಪ್ರಮುಖ ನಿಯಮವೇನೆಂದರೆ, ಆರ್ಎಸಿ ಟಿಕೆಟ್ ಮತ್ತು ವೇಟಿಂಗ್ ಲಿಸ್ಟ್ ಟಿಕೆಟ್ ನೀಡಲಾಗುವುದಿಲ್ಲ. ಅಂದರೆ ಕನ್ಫರ್ಮ್ ಟಿಕೆಟ್ ಹೊಂದಿರುವ ಪ್ರಯಾಣಿಕರು ಮಾತ್ರ ರೈಲಿನಲ್ಲಿ ಪ್ರಯಾಣಿಸಬಹುದು. ಸೀಟ್ಸ್ ಎಷ್ಟು ಇರುತ್ತವೆಯೋ ಅಷ್ಟೇ ಟಿಕೆಟ್ಸ್ ಬುಕ್ ಮಾಡಲಾಗುತ್ತದೆ. ಇದರಿಂದ ರೈಲಿನೊಳಗಿನ ಕ್ರೌಡ್ ಸಮಸ್ಯೆ ಕಡಿಮೆಯಾಗುತ್ತದೆ ಮತ್ತು ಪ್ರಯಾಣಿಕರಿಗೆ ಹೆಚ್ಚು ಆರಾಮದಾಯಕ ವಾತಾವರಣ ಸಿಗುತ್ತದೆ. ಜೊತೆಗೆ ಸೇಫ್ಟಿ ಇಶ್ಯೂಸ್ ಕೂಡ ಬಹುಮಟ್ಟಿಗೆ ನಿಯಂತ್ರಣಕ್ಕೆ ಬರುತ್ತವೆ. ಈ ರೈಲಿನಲ್ಲಿ ಆಟೋಮ್ಯಾಟಿಕ್ ಡೋರ್ಸ್ ವ್ಯವಸ್ಥೆ ಇರಲಿದೆ. ಇದರ ಅರ್ಥ, ನಿಲ್ದಾಣದಲ್ಲಿ ನಿಲ್ಲುವ ಸಮಯದಲ್ಲಿ ಮಾತ್ರ ಬಾಗಿಲು ತೆರೆಯಲಾಗುತ್ತದೆ. ಇದು ಅನಧಿಕೃತ ಪ್ರವೇಶವನ್ನು ತಡೆಯಲು ಮತ್ತು ಪ್ರಯಾಣಿಕರ ಸುರಕ್ಷತೆಯನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ. ಈ ರೀತಿಯ ವ್ಯವಸ್ಥೆ ಈಗಾಗಲೇ ಮೆಟ್ರೋ ರೈಲುಗಳಲ್ಲಿ ಯಶಸ್ವಿಯಾಗಿ ಬಳಕೆಯಲ್ಲಿದೆ. ಈಗ ಫೇರ್ ಬಗ್ಗೆ ಮಾತನಾಡೋಣ. ವಂದೇ ಭಾರತ್ ಸ್ಲೀಪರ್ ಎಕ್ಸ್‌ಪ್ರೆಸ್ ರೈಲಿನ ಫೇರ್ ಅನ್ನು ಪರ್ ಕಿಲೋಮೀಟರ್ ಬೇಸಿಸ್ ಮೇಲೆ ನಿಗದಿಪಡಿಸಲಾಗಿದೆ. ಥರ್ಡ್ ಎಸಿಗೆ ಪ್ರತಿ ಕಿಲೋಮೀಟರ್ಗೆ ₹2.40 ಸೆಕೆಂಡ್ ಎಸಿಗೆ ₹3.10 ಮತ್ತು ಫಸ್ಟ್ ಎಸಿಗೆ ₹3.80 ಆಗಿರುತ್ತದೆ. ಉದಾಹರಣೆಗೆ, ಲಕ್ನೋ, ಡೆಲ್ಲಿ ನಡುವಿನ ದೂರ ಸುಮಾರು 514 ಕಿಲೋಮೀಟರ್ ಆಗಿದ್ದು, ಥರ್ಡ್ ಎಸಿ ಫೇರ್ ಸುಮಾರು ₹1,234 ಆಗುತ್ತದೆ. ಇದಕ್ಕೆ ಜಿಎಸ್ಟಿ ಎಕ್ಸ್ಟ್ರಾ ಸೇರಿಸಲಾಗುತ್ತದೆ. ಈ ಫೇರ್ ರಾಜಧಾನಿ ಎಕ್ಸ್‌ಪ್ರೆಸ್ಗಿಂತ ಸ್ವಲ್ಪ ಹೆಚ್ಚಾಗಿದ್ದರೂ, ರೈಲಿನ ಸೌಲಭ್ಯಗಳು ಮತ್ತು ತಂತ್ರಜ್ಞಾನವನ್ನು ನೋಡಿದರೆ ರೀಸನಬಲ್ ಎಂದು ಹೇಳಬಹುದು. ಕೋಚ್ ಕಾಂಪೊಸಿಷನ್ ಬಗ್ಗೆ ನೋಡಿದರೆ, ಈ ರೈಲು ಒಟ್ಟು 16 ಕೋಚಸ್ ಹೊಂದಿರುತ್ತದೆ. ಅದರಲ್ಲಿ 11 ಕೋಚಸ್ ಥರ್ಡ್ ಎಸಿ, 4 ಕೋಚಸ್ ಸೆಕೆಂಡ್ ಎಸಿ ಮತ್ತು 1 ಕೋಚ್ ಫಸ್ಟ್ ಎಸಿ ಆಗಿರುತ್ತದೆ. ಈ ವಿನ್ಯಾಸವು ಹೆಚ್ಚಿನ ಸಂಖ್ಯೆಯ ಮಧ್ಯಮ ವರ್ಗದ ಪ್ರಯಾಣಿಕರನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿದೆ. ಸ್ಟಾಪ್ಸ್ ಬಗ್ಗೆ ಹೇಳುವುದಾದರೆ, ಈ ರೈಲು ವೆಸ್ಟ್ ಬೆಂಗಾಲ್ ರಾಜ್ಯದ ಹೌರಾ, ಹೂಗ್ಲಿ, ಪೂರ್ಬ ಬರ್ಧಮಾನ್, ಮುರ್ಷಿದಾಬಾದ್, ಮಾಲ್ದಾ, ಜಲ್ಪೈಗುರಿ ಮತ್ತು ಕೂಚ್ ಬೆಹಾರ್ ಮೂಲಕ ಸಂಚರಿಸಲಿದೆ. ಜೊತೆಗೆ ಅಸ್ಸಾಂ ರಾಜ್ಯದಲ್ಲಿ ಕಾಮ್ರೂಪ್ ಮೆಟ್ರೋಪಾಲಿಟನ್ ಮತ್ತು ಬೊಂಗೈಗೌನ್ನಲ್ಲಿ ಸ್ಟಾಪ್ಸ್ ಇರಲಿವೆ. ಇದರಿಂದ ಪೂರ್ವ ಮತ್ತು ಈಶಾನ್ಯ ಭಾಗದ ಸಂಪರ್ಕ ಮತ್ತಷ್ಟು ಬಲವಾಗಲಿದೆ. ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡುವುದಾದರೆ, ಇಂಡಿಯನ್ ರೈಲ್ವೇಸ್ ಮುಂದಿನ ದಿನಗಳಲ್ಲಿ ಲಕ್ನೋ, ಮುಂಬೈ, ಲಕ್ನೋ, ಡೆಲ್ಲಿ ಸೇರಿದಂತೆ ಹಲವಾರು ಮೇನ್ ರೂಟ್ಸ್ಗಳಲ್ಲಿ ವಂದೇ ಭಾರತ್ ಸ್ಲೀಪರ್ ಎಕ್ಸ್‌ಪ್ರೆಸ್ ರೈಲುಗಳನ್ನು ಆರಂಭಿಸುವ ಯೋಜನೆ ಹೊಂದಿದೆ. ಆರ್ಎಸಿ ಮತ್ತು ವೇಟಿಂಗ್ ಲಿಸ್ಟ್ ವ್ಯವಸ್ಥೆಯನ್ನು ಹಂತಹಂತವಾಗಿ ತೆಗೆದುಹಾಕುವ ಯೋಜನೆಯನ್ನು ಐಆರ್‌ಸಿಟಿಸಿ ಸುಮಾರು 2 ವರ್ಷಗಳ ಹಿಂದೆಯೇ ರೂಪಿಸಿದ್ದು, ಭವಿಷ್ಯದಲ್ಲಿ ಟೆಟ್ಕಾಲ್ ಟಿಕೆಟ್ ಸಿಸ್ಟಂನಲ್ಲೂ ಬದಲಾವಣೆಗಳು ಆಗುವ ಸಾಧ್ಯತೆಯಿದೆ. ಒಟ್ಟಿನಲ್ಲಿ, ವಂದೇ ಭಾರತ್ ಸ್ಲೀಪರ್ ಎಕ್ಸ್‌ಪ್ರೆಸ್ ಭಾರತೀಯ ರೈಲ್ವೆ ಪ್ರಯಾಣ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಮತ್ತು ಐತಿಹಾಸಿಕ ಬದಲಾವಣೆಯಾಗಿ ಪರಿಗಣಿಸಲಾಗುತ್ತಿದೆ. ಇದು ಪ್ರಯಾಣಿಕರಿಗೆ ಉತ್ತಮ ಕಂಫರ್ಟ್, ಡಿಸಿಪ್ಲಿನ್ ಮತ್ತು ಸೇಫ್ಟಿ ಒದಗಿಸುವ ಉದ್ದೇಶ ಹೊಂದಿದೆ. ಈ ಮಾಹಿತಿ ನಿಮ್ಮ ಅಧ್ಯಯನಕ್ಕೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತಷ್ಟು ನಿಖರ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಮುಂದಿನ ವಿಡಿಯೋದಲ್ಲೇ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.